ಮತ್ತು ಕಾಲು ತಂದಿದ್ದೇನೆ. ಅಂದರೆ ಇದು ಗೆಂಡದಲ್ಲೆಲ್ಲ ಕಾಯಿಸಿ ಬೋನಿಂದ ಓಪನ್ ಆಗಿದೆ. ನಾನು ಟೇಸ್ಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ. ಬನ್ನಿ ಗೈಸ್. ಹಾಯ್ ಗೈಸ್, ಇವತ್ತು ನಾನು ಮಟನ್ ಸೂಪ್ ಮಾಡ್ತಿದ್ದೇನೆ. ಇದು ತಲೆ ಮತ್ತು ಕಾಲು ತಂದಿದ್ದೇನೆ. ಅಂದರೆ ಇದು ಗೆಂಡದಲ್ಲೆಲ್ಲ ಕಾಯಿಸಿ ನಾನು ಈಗ ಕ್ಲೀನ್ ಮಾಡಲಿಕ್ಕೆ ಶಾಪ್ಗೆ ಹೋಗಬೇಕು. ಕ್ಲೀನ್ ಎಲ್ಲ ಮಾಡಿ ಆಮೇಲೆ ಯಾವ ರೀತಿ ಮಾಡೋದು ಸೂಪ್ ಅಂತ ನಾನು ತೋರಿಸ್ತೇನೆ. 1.5 kg ಅಷ್ಟು ಇದಾಯಿತು, ಪೀಸ್ ಎಲ್ಲ ಆಯಿತು. ಇವಾಗ ನೋಡಿ ಕ್ಲೀನ್ ಎಲ್ಲ ಮಾಡಬೇಕು. ಕಟ್ಟಿಂಗ್ ಎಲ್ಲ ಆಯಿತು, ಎಲ್ಲ ಕ್ಲೀನ್ ಎಲ್ಲ ಮಾಡಿ ನಾನು ರೆಡಿ ಮಾಡ್ತೇನೆ. ಒಂದು 3 ಸಲ ಕ್ಲೀನ್ ಮಾಡ್ತೇನೆ ನಾನು. ಚೆನ್ನಾಗಿ ಕ್ಲೀನ್ ಮಾಡಬೇಕು, ಅದು ಇಲ್ಲಾಂದ್ರೆ ಒಂಥರ ನೋಲಿ ಥರ ಇರುತ್ತೆ. ಅದಕ್ಕೆ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಎಲ್ಲ ಆಯಿತು ಮಾಡಿ. ಇವಾಗ ನಾನು ಯಾವುದೆಲ್ಲ ಹಾಕ್ತೀನಿ ಅಂತ ತೋರಿಸ್ತೇನೆ. ಉಪ್ಪು ತಗೊಳ್ತೇನೆ, ರುಚಿಗೆ ಎಷ್ಟು ಬೇಕಷ್ಟು. ಆಮೇಲೆ ಸ್ವಲ್ಪ 1 ಟೊಮೆಟೊ, ಮತ್ತು 1-2 ಟೊಮೆಟೊ ಹಾಕ್ಬೋದು. ಮತ್ತು 2 ಈರುಳ್ಳಿ, ಮತ್ತು ಶುಂಠಿ, ಮತ್ತೊಂದು 4-5 ಮೆಣಸಿನಕಾಯಿ ತಗೊಂಡಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತಗೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕಾಯ್ತಾ. ಮತ್ತೆ ಒಂದು 2-3 ಗರಂ ಮಸಾಲೆ ತೆಕ್ಕೆ ತಗೊಂಡಿದ್ದೇನೆ. ಪೆಪ್ಪರ್ ಪೌಡರ್ ಕೂಡ, ಅಂದರೆ ಜಾಸ್ತಿ ಖಾರ ಬೇಡ ಅಂತ ಸ್ವಲ್ಪ ತಗೊಂಡಿದ್ದೇನೆ, ಒಂದು 3-4 ಸ್ಪೂನ್ ಅಷ್ಟು. ಮತ್ತು ಅರಸಿನ ಹುಡಿ ಇದನ್ನೆಲ್ಲ ಕಟ್ ಮಾಡಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪೆಲ್ಲ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಬೇಕು. ಒಂದು 12-14 ಹಸಿರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆಯ್ತಾ. ಆಮೇಲೆ ಇದೆಲ್ಲನೂ ಕಟ್ ಮಾಡಬೇಕು. ನೋಡಿ ಈ ಥರ ಚಿಕ್ಕ ಪೀಸ್ ಎಲ್ಲ ಕಟ್ ಮಾಡಬೇಕು. ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿ ಆಯಿತು, ಎಲ್ಲ ರೆಡಿ ಆಯಿತು. ಇವಾಗ ಸ್ವಲ್ಪ ನೀರು ಹಾಕುವ, ಒಂದು ಅರ್ಧದಷ್ಟು ನೀರು ಹಾಕುವ, ಮುಳುಗಬೇಕು ಸ್ವಲ್ಪ. ಮತ್ತೆ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತೇನೆ, ನೋಡ್ಬೇಕು. ಮತ್ತೆ ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು. ನಾನು ಜಸ್ಟ್ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕಿದ್ದು, ಅಂದರೆ ನನಗೆ ಜಾಸ್ತಿ ಖಾರ ಬೇಡ ಅಂತ, ಬೇರೆಯವರಿಗೆ ಕೂಡ ಕೊಡಬೇಕಲ್ವ. ಸೊ ಖಾರ ಬೇಡ ಅಂತ ನಾನು ಸ್ವಲ್ಪ ಹಾಕಿದ್ದು ಖಾರ. ನೋಡಿ 2 ಟೊಮೆಟೊ, ಪುದೀನ, ಈರುಳ್ಳಿ ಎಲ್ಲ ಹಾಕಿ ಆಯಿತು. ಇನ್ನೂ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡು, ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿ ಮತ್ತು ಕುಕ್ಕರ್ ಕ್ಲೋಸ್ ಮಾಡಿ ಒಂದು 12 ವಿಸಿಲ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಆಯಿತಾ. ನೋಡಿ ಸ್ವಲ್ಪ ಓಪನ್ ಮಾಡು. ಆಯಿತು, 12 ವಿಸಿಲ್ ಆಯಿತು. ಓಪನ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ನೋಡಿ ಈ ಥರ ಆಗಿದೆ, ಚೆನ್ನಾಗಿ ಬೆಂದಿದೆ. ನೋಡಿ ಕರೆಕ್ಟ್ ಬೆಂದಿದೆ ಇದು. ನಾನು ತೋರಿಸ್ತೇನೆ ನಿಮಗೆ. ನೋಡಿ ಗೈಸ್, ಚೆನ್ನಾಗಿ ಬೆಂದಿದೆ. ಅದೆಲ್ಲ ಮಾಂಸ ಎಲ್ಲ ಉಂಟಲ್ಲ, ಅದು ಫುಲ್ಲು ಅಂದರೆ ಓಪನ್ ಆಗಿದೆ. ನೋಡಿ ಬೋನಿಂದ ಓಪನ್ ಆಗಿದೆ. ನಾನು ಟೇಸ್ಟ್ ಮಾಡಿ ತೋರಿಸ್ತೇನೆ ನಿಮ್ಗೆ ಯಾವ ರೀತಿ ಆಗಿದೆ ಅಂತ. ಸೂಪರ್ ಇದೆ ಗೈಸ್, ಚೆನ್ನಾಗಿ ಬೆಂದು ಸೂಪರ್ ಇದೆ, ಆಗಿದೆ. ಇವಾಗ ನೋಡುವ, ನಮ್ಮ ನೇಬರಿಗೆ ಕೊಡ್ತೇನೆ ಯಾವ ಥರ ಒಪಿನಿಯನ್, ನೋಡುವ ಯಾವ ಥರ ಹೇಳ್ತಾರೆ ಅಂತ. ಜಸ್ಟ್ ಯಾಕಂದ್ರೆ ನಾನು ಟೇಸ್ಟ್ ಮಾಡಿದ್ರಲ್ಲ, ಅವರು ಕೂಡ ಮಾಡಿ ಆಮೇಲೆ ನಿಮ್ಗೆ ಒಪಿನಿಯನ್ ಹೇಳ್ತಾರೆ ಏನಂತ. ಬನ್ನಿ ಗೈಸ್. ಇದ್ದಾರೆ ನಾನೊಂದು ಮಟನ್ ಸೂಪ್ ಮಾಡಿದ್ದೇನೆ, ಇಲ್ಲಿ ನಮ್ಮ ರೂಮಲ್ಲಿ ಮಾಡಿದ್ದೆ. ಬಟ್ ಅದು ಯೂಟ್ಯೂಬಲ್ಲಿ ಹಾಕ್ತೀನಿ, ತೊಂದರೆ ಇಲ್ಲಲ್ಲ. ಜಸ್ಟ್ ಟೇಸ್ಟ್ ನೋಡಿ ಯಾವ ರೀತಿ ಆಗಿದೆ ಅಂತ. ಓಕೆ, ಯೂಟ್ಯೂಬಲ್ಲಿ ಹಾಕ್ತೀನಿ, ತೊಂದರೆ ಇಲ್ಲಲ್ಲ. ಓಕೆ, ಥ್ಯಾಂಕ್ ಯು.